ಇಲ್ಲಿ ಮಾಲಲ್ಲಿ ಎಷ್ಟು ಚೆನ್ನಾಗಿರೋ ಕಲರ್ಫುಲ್ ಮ್ಯಾಟ್ಸ್ ಎಲ್ಲ ಇದ್ವು. ನಮ್ಮ ಮನೆಗೆ ಮ್ಯಾಟು ಬೇಕಾಗಿತ್ತು, ಬಟ್ ಆದರೆ ನೋಡೋಣ ಅಂತ ಹೋದೆ. ಯಾವ ಥರ ಇದೆ, ಯಾವುದಾದ್ರೂ ಲೋನು ಅಥವಾ ಏನಂತಂದರೆ ನಮ್ಮ ಒಂದು ಊರಲ್ಲಿ ಗ್ರಾಮೀಣ ಕೂಟ ಅಂತ ಒಂದು ಶ್ರೀ ಶಕ್ತಿ ಸಂಘ ಆ ಥರದ್ದೆಲ್ಲ ಇದ್ದಾವೆ. ಯಾವುದಾದ್ರೂ ಲೋನ್ ಬರ್ಸಾದರೂ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಮನೆಗೆ ಯಾವುದೂ ಇರಲಿಲ್ಲ, ಸದ್ಯಕ್ಕೆ ಯಾವುದೂ ಬರ್ಸಿಲ್ಲ. ಆ ಕಡೆಗೆ ಹಂಗೆ ಹೋಗಿದ್ವಲ್ಲ, ನೋಡ್ಕೊಂಡು ಬರೋಣ ವೀಡಿಯೋದಲ್ಲಿ ಎಷ್ಟು ಆಗ್ಬೋದು ಅಂತ ನೋಡ್ಕೊಂಬಂದೆ. ಬಟ್ ಆದರೆ ನಾನೇನೋ ತಗೊಂಡಿಲ್ಲ, ನಿಮಗೋಸ್ಕರ ತೋರ್ಸೋಣ ಅಲ್ಲಿ ಯಾವ್ಯಾವ ಥರ ಇದ್ದಾವೆ ಐಟಮ್ಸ್ ಅಂತ ನೋಡೋಕೆ ಹೋಗಿದ್ದೆ ಅಷ್ಟೇ. ಇಲ್ಲ ಅದನ್ನು ತೊಗೊಂಡಿದ್ದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ನನಗೂ ಖುಷಿನೇ ನಿಮಗೆಲ್ಲ ನಾನೇನು ವಸ್ತು ತೊಗೊಂಡ್ರು ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋದು. ಬಟ್ ಆದರೆ ಎಷ್ಟು ಆಗ್ಬೋದು ಏನು ಅಂತ ನೋಡೋಕೆ ಹೋಗಿದ್ದೆ ಅಷ್ಟೇ. ಬಟ್ ಆದರೆ ಈಗ ಸದ್ಯಕ್ಕೆ ಯಾವುದು ತಾಳೋ ಅಂತ ಪ್ಲ್ಯಾನೂ ಇಲ್ಲ, ಯಾವುದು ನನಗೆ ಈ ಸದ್ಯಕ್ಕೆ ಯಾವುದು ಲೋನ್ ಕೊಡೋ ಅಂಥ ಇದೂ ಸಮಯನೂ ಇಲ್ಲ. ಹಂಗಾಗಿ ಸುಮ್ಮನೆ ನೋಡೋಣ, ಒಂದು ವ್ಲಾಗ್ ಆಗುತ್ತಲ್ಲ ಅಂತೇಳ್ಬಿಟ್ಟು ನಾನು ಹೋಗಿದ್ದೆ ಅಷ್ಟೇ. ನೀವೆಲ್ಲ ತೋರಿಸೋಣ ನಿಮಗೂ ಕೂಡ ಅಂಥೇಳಿ ಯಾವ್ಯಾವ ಥರ ಇದೆ ನಮ್ಮ ಊರಿನಲ್ಲಿ ಒಂದು ಮಾಲಲ್ಲಿ ಐಟಮ್ಸ್ ಅಂಥೇಳಿ. ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಚಿಕ್ಕದಾಗಿ ಒಂದು ಸ್ವಲ್ಪ ಏನು ಕ್ವಾಲಿಟಿ ಪ್ಲಾಸ್ಟಿಕ್ ಅಲ್ಲ ಅನಿಸುತ್ತೆ ಇವು. ಸುಮಾರು ಪರವಾಗಿಲ್ಲ. ಏನಂದರೆ ತಕ್ಕ ಮಟ್ಟಿಗೆ ಕವರಲ್ಲಿ ಕಟ್ಟಿ ಇಡ್ತೀವಲ್ವ ಏನಾದರೂ ತಗೊಂಡ್ರೆ, ಅದಕ್ಕಿಂತ ಏನು ಇವೆಲ್ಲ ಬಾಕ್ಸ್ಗಳು ಬೆಟರ್ ಅನ್ಕೋಬೋದು ಅಷ್ಟೇನೆ. ಕವರಲ್ಲಿ ಕಟ್ಟಿ ಇಡ್ತೀವಲ್ಲ, ಏನಾದೊಂದು ಬೇಳೆನೋ ಅಥವಾ ಅದೋ ಇದೋ ಹಸಿಟ್ಟು, ಸಾಂಬಾರು ಪುಡಿ, ಖಾರದ ಪುಡಿ ಏನೇ ಇದ್ದರೂ ನಾವು ಬಾಕ್ಸಿಗೆ ಹಾಕೋದು. ನಾವು ಬಾಕ್ಸ್ ಇಲ್ಲ ಅಂತಂದರೆ ನಾವೇನಾದರೂ ಕವರಲ್ಲಿ ಕಟ್ಟಿ ಇಡೋದ್ರ ಬದಲು ಈ ಥರ ಪ್ಲಾಸ್ಟಿಕಲ್ಲಿ ಹಾಕ್ಬೋದು. ಅಂಥ ಕ್ವಾಲಿಟಿ ಇವೆಲ್ಲ ಸುಮ್ಮನೆ ನೋಡೋದಕ್ಕೆ ಆಲ್ಟ್ರೇಷನಾಗಿ ಚೆನ್ನಾಗಿರೋಂಥದ್ದು, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತವೆ. ನೋಡೋಣ, ಒಂದು ವೀಡಿಯೋ ಆಗುತ್ತೆ ಅಂತ ನಾನು ಹೋಗಿದ್ದೆ ಅಷ್ಟೇ. ಸದ್ಯಕ್ಕೆ ಮಟ್ಟಿಗೆ ನಾನು ಯಾವುದೂ ತಗೊಂಡಿಲ್ಲ, ತಗೊಳ್ಳೋಂಥ ಪ್ಲ್ಯಾನೂ ಇಲ್ಲ. ನಿಮಗೋಸ್ಕರ ತೋರ್ಸೋಣ ನಮ್ಮೂರಲ್ಲಿ ಯಾವ್ಯಾವ ಥರ ಇದೆ ಅಂಥೇಳಿ. ನಮಗೆ ಅವರು ಸ್ವಲ್ಪ ಪರಿಚಯ ಅಲ್ಲಿರೋರೆಲ್ಲನ, ಹಂಗಾಗಿ ಯಾವಾಗಲೂ ಬರ್ತಾ ಇರ್ತೀವಲ್ಲ, ಹಂಗಾಗಿ ಇವೆಲ್ಲ ಬ್ರಷ್ಗಳು ಅವೆಲ್ಲನೂ ಯಾವ್ಯಾವ ಥರ ಇದ್ದಾವೆ ಅಂತ. ಬಟ್ ಕ್ವಾಲಿಟಿ ಅಂತ ಅಲ್ಲ, ಸುಮ್ಮನೆ ನೋಡೋಕೆ ಚೆನ್ನಾಗಿರ್ತವೆ. ತಕ್ಕ ಮಟ್ಟಿಗೆ ಹಳ್ಳಿ ಜನಗಳೆಲ್ಲ ಯೂಸ್ ಮಾಡೋ ಅಂಥ ಒಂದು ಬಿಗ್ ಬಜಾರ್ ಅಂತ ಹೇಳ್ಬೋದು. ಇದನ್ನು ನಾವು ಬಿಗ್ ಬಜಾರ್ ಅಂತ ಹೇಳೋದಿಲ್ಲ, ಮಾಲ್ ಅಂತಲೇ ಹೇಳ್ತೀವಿ. ಯಾಕಂದರೆ ನಮ್ಮ ಊರಲ್ಲಿ ಇರೋದು ಇದನ್ನು ನಾವು ಮಾಲ್ ಅಂತಲೇ ಕರ್ಕೋಬೇಕು. ಯಾಕಂದರೆ ತುಮಕೂರು ಅಥವಾ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿ, ಮೈಸೂರು ಇಂಥ ಕಡೆಗೆಲ್ಲ ಹೋಗಿ ನಾವು ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ, ನಾವು ಹೋಗೋದಿಲ್ಲ. ಹಾಗಾಗಿ ನಮ್ಮ ಪಾಲಿಗೆ ಇದು ಒಂದು ಮಾಲೆ ಅಂತಲೇ ನಾನು ಮೆನ್ಷನ್ ಮಾಡ್ತೀನಿ ಇದು. ಬಟ್ ಅಲ್ಲಿ ಮೆನ್ಷನ್ ಮಾಡಿರೋದು ಬೋರ್ಡ್ ಹಾಕಿರೋದು ಕೂಡ ಮಾಲ್ ಅಂತ ಅಲ್ಲ, ಬಿಗ್ ಬಜಾರ್ ಅಂತೇಳಿ. ಬಟ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬಡವರಿಗೆ ಕೈಗೆ ಸಿಗುವಂಥ ಐಟಮ್ಸು, ಚಿಕ್ಕದಾಗಿ ಕ್ವಾಲಿಟಿ ಇಲ್ಲ ಆ ಥರದಲ್ಲಿ ಈ ಥರದೆಲ್ಲ ಐಟಮ್ಸ್ ಇದ್ದಾವೆ. ನಮ್ಮ ಊರಿನ ಒಂದು ಸಮೀಪದಲ್ಲಿರೋರು ಯಾರಾದರೂ ಇದ್ದರೆ ಬೇಕಿದ್ರೆ ಇಲ್ಲೋಗಿ ವಿಸಿಟ್ ಕೊಡ್ಬೋದು. ಚೆನ್ನಾಗಿರ್ತಾರೆ, ಪರವಾಗಿಲ್ಲ, ಸುಮಾರಿಗೆ ತಕ್ಕ ಮಟ್ಟಿಗೆ ಯೂಸ್ ಮಾಡ್ಕೋಬೋದು. ಅಂಥ ರೇಟು ಅಲ್ಲ, ಅಂಥ ಬಾಳಿಕೆ ಬರೋಂಥವಲ್ಲ ಅಂತಲೇ ಹೇಳ್ಬೋದು. ಏನೇನಿದ್ದಾವೆ ಹೆಂಗೆ ಏನು ಅಂತ ನಾನು ನೋಡೋಕೆ ಹೋಗಿದ್ದೆ. ನಮ್ಮ ಮನೆಗೆ ಏನು ತಂದರೂ ಕೂಡ ಏನೂ ಇಟ್ಕೊಳ್ಳೋದಕ್ಕೆ ಅಷ್ಟು ಕ್ಲಿಯರಾಗಿರೋದಿಲ್ಲ. ಯಾಕಂದರೆ ಮನೆ ಸೋರುತ್ತೆ ಒಂದು. ಇಂಥ ಮನೆಗಿಂತ ಬಾಕ್ಸ್ಗಳು ಅಂಥದ್ದು ನನಗೆ ಇಂಥವೆಲ್ಲ ತಗೊಳ್ಬೇಕು, ಇವೆಲ್ಲ ಮನೆ ಆಲ್ಟ್ರೇಷನ್ ಮಾಡಬೇಕು ಅಂತ ನನಗೂ ತುಂಬಾ ಇಷ್ಟ. ಬಟ್ ಆದರೆ ಅದಕ್ಕೆಲ್ಲ ಅದು ಕೂಡಿ ಬರಬೇಕು, ಅಮೌಂಟೂ ಕೂಡಿ ಬರಬೇಕು, ಇನ್ನೊಂದು ಮನೆಯೂ ಕೂಡ ಚೆನ್ನಾಗಿರಬೇಕು. ಬಟ್ ಅದು ನಮ್ಮ ಮನೆಗೆ ಏನೇ ತಗೊಂಡು ಜೋಡಿಸಿದ್ರು ಕೂಡ ಮೇಲಿಂದ ಮಣ್ಣು ಬೀಳುತ್ತೆ, ಆಮೇಲೆ ಮಳೆ ಬಂದು ಸೋರುತ್ತೆ. ಹಂಗಾಗಿ ನಾನು ಏನೂ ಅಂಥವೆಲ್ಲ ನಾನು ಆಲ್ಟ್ರೇಷನ್ ಮಾಡೋಕ್ಕೆ ಹೋಗೋದು ಇಲ್ಲ. ಏನಾದರೂ ಹಂಗಿತ್ತು ದುಡ್ಡು ಕಾಸು ಅಂತಂದರೆ ನಾನು ಹೊಟ್ಟೆಗೆ ತಿಂದು ಸುಮ್ಮನೆ ಆಗ್ತೀನಿ. ಕವರಿಗೆ ಕಟ್ಟಿ ಎಷ್ಟು ಬೇಕಷ್ಟೇ ಬಾಕ್ಸ್ಗಳು ತಗೊಂಡು ಇಟ್ಟಿದ್ದೀನಿ. ಯಾಕಂದರೆ ನಮ್ಮ ಪರಿಸ್ಥಿತಿ, ನಮಗೆ ಒಂದು ಒತ್ತಡಗಳು ನಮಗೆ ಇದೇ ಥರನೇ ಇದೆ. ಯಾಕಂದರೆ ಏನು ತಗೊಂಡ್ರು ಕೂಡ ಇಲ್ಲಿ ನಮ್ಮ ಮನೆಗೆ ಸೇವ್ ಆಗೋಲ್ಲ. ಅಗತ್ಯ ಇರೋಂಥ ಐಟಮ್ಸ್ ಎಲ್ಲ ಇದ್ದಾವೆ ನಮ್ಮ ಮನೇಲೂ ಕೂಡ. ಫ್ರಿಜ್ಜು, ಇನ್ನೊಂದು ಸೋಫಾ ಕೂತ್ಕೊಳ್ಳೋಕ್ಕೆ. ಏನಕ್ಕೆ ಸೋಫಾ ಅಂತಂದರೆ ನನಗೆ ಜರಿ ಹುಳ ಉಪ್ಪಡೆ ಬಂದುಬಿಡ್ತವೆ ನಮ್ಮ ಮನೆಯೊಳಗೆ, ಕೂತ್ಕೊಳ್ಳೋಕೆ ಭಯ ನನಗೂ ನನ್ನ ಮಗಳಿಗೆ. ಹಂಗಾಗಿ ಇಂಥ ಐಟಮ್ಸ್ ತಗೊಂಡಿದ್ದೀನಿ ಅಷ್ಟೇ. ನಾನು ಶೋಕಿಗೂ ಕೂಡ ನಾನು ತಗೊಂಡಿಲ್ಲ. ಏನಾದರೂ ನಾನು ಈ ಪಾತ್ರೆ ಪಡಗುಗಳು ಈ ಥರದವೆಲ್ಲ ತಗೋಬೇಕು ಅನ್ನೋಂಥ ಆಸೆ. ಬಟ್ ಅದು ಎಲ್ಲ ಧೂಳು ಕೂತ್ಕೊಳ್ಳುತ್ತೆ ನಮ್ಮ ಮನೆಯಲ್ಲಿ, ರೋಡ್ ಸೈಡ್ ಇರೋದ್ರಿಂದ. ಹಂಗಾಗಿ ನಾನು ಇವೆಲ್ಲ ನೋಡೋದಕ್ಕೆ ಅಷ್ಟೇ ಹೋಗ್ತೀನಿ. ನಿಮಗೆ ಶೇರ್ ಮಾಡೋಣ ನಿಮ್ಮ ಜೊತೆ ಈ ಥರ ಐಟಮ್ಸ್ ನಮ್ಮೂರಲ್ಲಿ ಇದ್ದಾವೆ ಅಂತ ತೋರ್ಸೋಣ ಅಂತಲೇ ಹೋಗಿದ್ದೆ. ಇಂಥವೆಲ್ಲ ನಾನು ತಗೊಳ್ಳೋಕೆ ಹೋಗಿಲ್ಲ, ತಗೊಂಡ್ಲೂ ಇಲ್ಲ ಏನೋ ಐಟಮ್ಸು ಕೂಡ. ಮತ್ತು ಎಣ್ಣೆ ಜಿಡ್ಡು ಥರ ಕೂತ್ಕೊಳ್ಳೋದು, ಆ ಎಣ್ಣೆ ಜಿಡ್ಡು ಥರ ಕೂತ್ಕೊಂತು ಅಂತಂದರೆ ಬಾಕ್ಸ್ಗಳ ಮೇಲೆ, ಅದ್ರ ಮೇಲೆ ಮತ್ತೆ ತಿರ್ಗಿ ಆ್ಯಡ್ ಆಗುತ್ತೆ ಧೂಳು, ರೋಡಿನ ಧೂಳು. ಅದನ್ನು ತಿಕ್ಕಿ ಸಾಕಾಗೋಗಬೇಕು, ಮತ್ತು ಅದನ್ನು ಮುಟ್ಟೋದು ಅಸಹ್ಯ. ಈ ಥರ ಎಲ್ಲ ಇರುತ್ತೆ ನನಗೆ ನನ್ನ ಮನೇಲಿ ಪ್ರಾಬ್ಲಮ್ಮು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನಾನು ಸಾಮಾನುಗಳು ಇಟ್ಕೊಂಡಿದ್ದೀನಿ. ತಗೊಳ್ಳೋಂಥ ಇದೇನಿಲ್ಲ, ಆಸೆ ಇದೆ. ಬಟ್ ಆದರೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇದ್ದಿದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಕೋಬೋದೇ ಈ ಮನೆಯಲ್ಲಿ. ಯಾಕಂದರೆ ಇದೊಂದು ಸ್ವಲ್ಪ ಈಗಲೋ ಬಿದ್ದೋಗ್ಬಿಡ್ಬೋದು. ಇನ್ನೊಂದು 2 ಮಳೆ ಬಂತು ಅಂದರೆ ಬಿದ್ದೇ ಹೋಗ್ಬಿಡುತ್ತೆ. ಆ ಕಡೆ ಬಿದ್ದಿದೆ ಅಲ್ಲೇ ಆಲ್ರೆಡಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಗಿಡ ಕೀಳ್ಸಿದ್ರು ಕೂಡ ನಮ್ಮ ಮನೆಯಲ್ಲಿ ಯಾವ ಥರ ಬೆಳೆಯುತ್ತೆ ಅಂತಂದರೆ, ಕಾಡಿನಾಗೂ ಸಮೇತ ಇಷ್ಟು ಚೆನ್ನಾಗಿ ಹಚ್ಚ ಹಸ್ರಾಗಿ ಬೆಳೆಯುತ್ತೆ ಅಲ್ಲ, ನನಗಂತೂ ಗೊತ್ತಿಲ್ಲ.
ಕಾಡುಗಳಲ್ಲೂ ಕೂಡ ಹಚ್ಚ ಹಸ್ರಾಗಿ ಈ ಥರ ಇರುತ್ತೆ ಎಲ್ಲ ಗೊತ್ತಿಲ್ಲ. ಎಷ್ಟು ಕೀಳ್ಸಿದ್ರು ನಾವು ತಿನ್ನೋದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ದುಡ್ಡು ಕಾಸು ಕೂಲಿ ಥರ ಏನು ಮಾಡ್ತಾರೆ ಅವರಿಗೆ. ಇಷ್ಟು ಕೊಡ್ತೀನಪ್ಪ ಇದನ್ನ ಕಿತ್ತಾಕು ಅಂದರೆ ಕಿತ್ತಾಕಿದ ನೆಕ್ಸ್ಟ್ ಒಂದು ವಾರಕ್ಕೆ ಅಲ್ಲೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ಕ್ಲೀನ್ ಮಾಡ್ಸೋಕೆ ನನಗಂತೂ ಸಾಕು, ಕ್ಲೀನ್ ಮಾಡಿಸಿ ಅವ್ರಿಗೆ ದುಡ್ಡು ಕೊಟ್ಟು ಸಾಕಾಗೋಗಿದೆ. ಯಾಕಂದರೆ ನಮ್ಮ ಕೈಲೂ ಕ್ಲೀನ್ ಮಾಡೋಕ್ಕಾಗಲ್ಲ ಇದೆಲ್ಲ. ನಾನು ಮುಂಚೆಲ್ಲ ಕ್ಲೀನ್ ಮಾಡಿ ಕೈಯೆಲ್ಲ ಕೊಯ್ಕೊಂಡು ಇದೆಲ್ಲ ಮಾಡಿದ್ದಾಯಿತು, ಬಟ್ ಆದರೆ ನಮ್ಮ ಕೈಯೇ ಕ್ಲೀನ್ ಆಗೋದಿಲ್ಲ. ಏನಾದರೂ ಅಡ್ರ ಕೆಲಸಗಳು ಇದೆಲ್ಲ ಗಂಡು ಮಕ್ಕಳು ಚಿಲ್ಕೆ ತಗೊಂಡು ಚೆನ್ನಾಗಿ ಕೆತ್ತಿ ಆ ಕಡೆ ಕೆಲಸ ಇದು ಮಾಡಬೇಕು. ಎಷ್ಟೇ ನೀವು ಚಿಲ್ಕೆ ಎಲ್ಲ ಆರೆ ಕೋಲು ಗುದ್ಲಿ ಎಲ್ಲ ಮಾಡಿದರೂ ಕೂಡ ಮತ್ತೆ ಇದು ಕಾಡು ಥರ ಹಿಂಗೆ ಬೆಳೆಯುತ್ತೆ, ಹಿಂಗೆ ಶಾದ್ರೆ ಇರುತ್ತೆ, ಬೆಟ್ಟದಂಗಿರುತ್ತೆ. ಇದನ್ನು ಕ್ಲೀನ್ ಮಾಡಿಸಿ ಸಾಕಾಗೋಗುತ್ತೆ ನನಗೆ. ಮತ್ತು ಇನ್ನೊಂದು, ಈ ನುಗ್ಗೆಕಾಯಿ ಮರ ಹೆಂಗೆ ಒಂಥರ ದೊಡ್ಡದಾಗಿ ಬೆಳೆದಿದೆ ಅಂದರೆ ಹೆಮ್ಮರವಾಗಿ. ಇದನ್ನು ಕಡಿಬೇಕು, ಅದು ಕಡಿದ್ರೆ ಚೆನ್ನಾಗಿ ಚಿಗುರುತ್ತೆ, ಬಟ್ ಕಡಿಸೋದಕ್ಕೆ ಆಗ್ತಾಯಿಲ್ಲ, ಯಾರೂ ಜನಗಳು ಸಿಗ್ತಾಯಿಲ್ಲ ಇದಕ್ಕೆ. ಇನ್ನೊಂದಲ್ಲಿ ಕರೆಂಟಿನ ವೈರಿನ ಕಂಬ ಇದೆ, ಹಂಗಾಗ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ತುಂಬ ಶಾದ್ರೆ ಆಗಿದೆ, ಭಯ. ಮೊನ್ನೆ ದಿನ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನಿಸುತ್ತೆ. ಮೊನ್ನೆ ಊಟ ಮಾಡ್ತಾ ಕೂತಿದ್ವಿ ನಾನು ನನ್ನ ಮಗಳು, ಇಷ್ಟು ದೊಡ್ಡ ಜರಿ ಬಂದುಬಿಡ್ತು. ದೊಡ್ಡದಿತ್ತು ಜರಿ. ಮುಂಚೆಲ್ಲ ನಾವು ನೋಡಿದ ಜರಿಗಳಿಗೂ ಈಗ ಕಾಣ್ತಾರೆ ಜರಿಗಳು ನೋಡಿಬಿಟ್ರೆ ಭಯ ಆಗ್ಬಿಡುತ್ತೆ. ಇವಾಗ ಏನು ಒಂಥರ ನಾಟಿ ತರಕಾರಿ, ಹೈಬ್ರಿಡ್ ತರಕಾರಿ ಇರುತ್ತಲ್ಲ, ವ್ಯತ್ಯಾಸ ಆ ಥರ ಇದ್ದಾವೆ ಒಳ್ಳೆ ಜರಿಗಳು. ಅಷ್ಟು ದೊಡ್ಡದು ಅಷ್ಟು ಅಗಲ ಇದ್ದಾವೆ. ಏನಪ್ಪ ಭಗವಂತ, ಇಂಥ ಜರಿ ನೋಡ್ರೆ ಭಯ ಆಗ್ಬಿಡ್ಬೇಕು ಆ ಥರ. ಊಟ ಮಾಡ್ತಾ ಕೂತಿದ್ದೆ ನಾನು ನನ್ನ ಮಗಳು ಕೂತಿದ್ವಿ, ಮೊಸರು ಅನ್ನೋ ಊಟ ಮಾಡ್ತಾ ಕೂತಿದ್ವಿ. ಆ ಜರಿ ಬುಳು ಅಂತ ಹೋಗ್ತಿತ್ತು, ತಿನ್ನೋದು ಬಿಟ್ಟು ಹೊಡೆದಾಕಿದ್ವಿ. ಹಂಗೆ ನಮ್ಮ ಮನೆ ಬಾಗ್ಲಾಗ ಶಾದ್ರಿರೋದ್ರಿಂದ ಹುಳ ಉಪ್ಪಳೆ ಜಾಸ್ತಿ ಹೆದರಿಕೆ. ನಾವು ಯಾವಾಗಲೂ ಈ ಥರ ಬಾಗಿಲು ಸಂದಿಗೆ ಬಟ್ಟೆ ಇಟ್ಟು ಹಿಂಗೆ ಯಾವಾಗಲೂ ಹಾಕಿರ್ಬೇಕಿಲ್ಲ ಅಂದರೆ ಯಾವ ಹುಳ ಬಂದು ಮನೆಗೆ ಸೇರ್ಕೊಳ್ಳೋದು ಅನ್ನೋ ಥರ ಭಯ ಇರುತ್ತೆ. ಅಷ್ಟು ಆತಂಕ, ಅಷ್ಟು ಇದು. ಓಕೆ ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.